ಅವತ್ತು ಎಲ್ಲರೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿದ್ರು. ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಆ ಕುಗ್ರಾಮದಲ್ಲಿ ಸೌಕರ್ಯ ವಂಚಿತ ಜನರ ಸಮಸ್ಯೆಯನ್ನ ಕೇಳೋದಕ್ಕೆ ಮುಂದಾಗಿತ್ತು. ಮೇದಿನಿ ಅನ್ನುವಂತಹ ಕುಗ್ರಾಮದಲ್ಲಿ ಸಮಸ್ಯೆಗಳ ಸರಮಾಲೆಯನ್ನ ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸವನ್ನ ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ವರದಿಯ ಇಂಪ್ಯಾಕ್ಟ್ ಅನ್ನುವಂತೆ ಈಗ ಮೇದಿನಿ ಗ್ರಾಮದಲ್ಲಿ ಬದಲಾವಣೆ ಗಾಳಿ ಬೀಸಿದೆ. ಹಾಗಿದ್ರೆ ಏನಾಯ್ತು ಬನ್ನಿ ನೋಡೋಣ. ಅಧಿಕಾರಿಗಳ ಕಣ್ಣು ತೆರೆಸಿದ ರಿಪಬ್ಲಿಕ್ ಕನ್ನಡ. ಮೆದಿನಿ ಗ್ರಾಮಕ್ಕೆ ದೌಡಾಯಿಸಿದ ಜಿಲ್ಲಾಡಳಿತ. ಸಮರ್ಪಕ ರಸ್ತೆ ಇಲ್ಲದ ಸ್ಥಿತಿ, ನಿತ್ಯ ಸಂಚಾರಕ್ಕೆ ಪರದಾಡೋ ದುಸ್ಥಿತಿ, ಶಾಲೆ ಇದ್ರೂ ಸೂಕ್ತ ಸೌಲಭ್ಯಗಳೇ ಇಲ್ಲ. ಇದು ಕುಮಟಾ ತಾಲೂಕಿನ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೆದಿನಿ ಎಂಬ ಕುಗ್ರಾಮದ ದಯನೀಯ ಸ್ಥಿತಿ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಸರ್ಕಾರ. ಕುಗ್ರಾಮ ಮೆದಿನಿಗೆ ಅಧಿಕಾರಿಗಳ ದೌಡು. ಮೆದಿನಿ ಗ್ರಾಮದಲ್ಲಿ ಹೊಸ ವರ್ಷದಂದು ರಿಪಬ್ಲಿಕ್ ಕನ್ನಡ ಅಭಿಯಾನ ಆರಂಭಿಸಿತ್ತು. ವಾಸ್ತವ ಚಿತ್ರಣ ಬಿಚ್ಚಿಟ್ಟಿತ್ತು. ಗ್ರಾಮಸ್ಥರು ಅನುಭವಿಸ್ತಾ ಇರೋ ಸಮಸ್ಯೆಗಳನ್ನ ಬೆಳಕಿಗೆ ತಂದಿತು. ನಮ್ಮ ಸುದ್ದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಮೆದಿನಿ ಗ್ರಾಮಕ್ಕೆ ಭೇಟಿ ಕೊಟ್ಟರು. ಕುಮಟಾ ತಾಲೂಕು ಆಡಳಿತಾಧಿಕಾರಿ ಜಯಂತ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ತಂಡ ರಸ್ತೆ, ಶಾಲೆ, ಅಂಗನವಾಡಿ ಪರಿಶೀಲನೆ ಮಾಡಿದ್ರು. ಸೊ ನಾವಿವತ್ತು ಮೀಟಿಂಗಲ್ಲಿ KDP ಮೀಟಿಂಗಲ್ಲೂ ಇದ್ರ ಬಗ್ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಸ್ಕೀಮ್ ಕನ್ವರ್ಜೆನ್ಸ್ ಇದನ್ನು ಮಾಡಿ ಇಲ್ಲಿ ಒಂದು ವ್ಯವಸ್ಥೆ ಕಲ್ಪಿಸೋದಕ್ಕೆ ಏನು ಅಂತಂದ್ಬಿಟ್ಟು ಒಂದು ಆಲೋಚನೆ ಮಾಡಿ ಇಲ್ಲಿ ಬಂದು ಫಸ್ಟ್ ಫೀಲ್ಡ್ ವಿಸಿಟ್ ಮಾಡಿಕೊಂಡು ಇಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನೋಡಿಕೊಂಡು ಅದರ ತಕ್ಕಂತೆ ನಮ್ಮ ಈಗ ತಕ್ಷಣವಾಗಿ ಏನೇನು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಬೋದು. ಅದಾದ ನಂತರ ನಮ್ಮ ಉನ್ನತಾಧಿಕಾರಿಗಳ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ ಅಧಿಕಾರಿಗಳು ರಸ್ತೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಹಾಗಾಗಿಯೇ ಶಾಲೆ, ಅಂಗನವಾಡಿಗೆ ಸರ್ಕಾರದ ಆಹಾರ ಧಾನ್ಯ ಪೂರೈಕೆಗೆ ಕ್ರಮ ಕೈಗೊಂಡಿದ್ದಾರೆ. ಮೇದಿನಿ ಗ್ರಾಮದ ಸಮಸ್ಯೆಯನ್ನ ವಿಸ್ತಾರವಾಗಿ ವರದಿ ಮಾಡಿದ್ದಕ್ಕೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ. ರೋಡ್ ಇದ್ದರೆ ನಮಗೆ ಎಲ್ಲವನ್ನೂ ಇದ್ದಂಗೆ. 3 ಕಿಲೋಮೀಟರ್ ರೋಡು ನಿಮ್ಮಿಂದನೂ ನೀವು ತುಂಬ ಸಹಾಯ ಮಾಡಿದ್ರಿ. ನಿಮ್ಮಿಂದನೇ 3 ಕಿಲೋಮೀಟ್ರು ರೋಡ್ ಆಗಲೇಬೇಕು ಸರ್. ನಿಮಗೆ ಇನ್ನೊಮ್ಮೆ ಧನ್ಯವಾದಗಳು. ಸಮಸ್ಯೆಗಳ ಆಗರವಾಗಿದ್ದ ಮೆದಿನಿ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರ ಕ್ರಮಕ್ಕೆ ಮುಂದಾಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಅವತ್ತು ಎಲ್ಲರೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿದ್ರು. ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಆ ಕುಗ್ರಾಮದಲ್ಲಿ ಸೌಕರ್ಯ ವಂಚಿತ ಜನರ ಸಮಸ್ಯೆಯನ್ನ ಕೇಳೋದಕ್ಕೆ ಮುಂದಾಗಿತ್ತು. ಮೇದಿನಿ ಅನ್ನುವಂತಹ ಕುಗ್ರಾಮದಲ್ಲಿ ಸಮಸ್ಯೆಗಳ ಸರಮಾಲೆಯನ್ನ ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸವನ್ನ ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ವರದಿಯ ಇಂಪ್ಯಾಕ್ಟ್ ಅನ್ನುವಂತೆ ಈಗ ಮೇದಿನಿ ಗ್ರಾಮದಲ್ಲಿ ಬದಲಾವಣೆ ಗಾಳಿ ಬೀಸಿದೆ. ಹಾಗಿದ್ರೆ ಏನಾಯ್ತು ಬನ್ನಿ ನೋಡೋಣ. ಅಧಿಕಾರಿಗಳ ಕಣ್ಣು ತೆರೆಸಿದ ರಿಪಬ್ಲಿಕ್ ಕನ್ನಡ. ಮೆದಿನಿ ಗ್ರಾಮಕ್ಕೆ ದೌಡಾಯಿಸಿದ ಜಿಲ್ಲಾಡಳಿತ. ಸಮರ್ಪಕ ರಸ್ತೆ ಇಲ್ಲದ ಸ್ಥಿತಿ, ನಿತ್ಯ ಸಂಚಾರಕ್ಕೆ ಪರದಾಡೋ ದುಸ್ಥಿತಿ, ಶಾಲೆ ಇದ್ರೂ ಸೂಕ್ತ ಸೌಲಭ್ಯಗಳೇ ಇಲ್ಲ. ಇದು ಕುಮಟಾ ತಾಲೂಕಿನ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೆದಿನಿ ಎಂಬ ಕುಗ್ರಾಮದ ದಯನೀಯ ಸ್ಥಿತಿ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಸರ್ಕಾರ. ಕುಗ್ರಾಮ ಮೆದಿನಿಗೆ ಅಧಿಕಾರಿಗಳ ದೌಡು. ಮೆದಿನಿ ಗ್ರಾಮದಲ್ಲಿ ಹೊಸ ವರ್ಷದಂದು ರಿಪಬ್ಲಿಕ್ ಕನ್ನಡ ಅಭಿಯಾನ ಆರಂಭಿಸಿತ್ತು. ವಾಸ್ತವ ಚಿತ್ರಣ ಬಿಚ್ಚಿಟ್ಟಿತ್ತು. ಗ್ರಾಮಸ್ಥರು ಅನುಭವಿಸ್ತಾ ಇರೋ ಸಮಸ್ಯೆಗಳನ್ನ ಬೆಳಕಿಗೆ ತಂದಿತು. ನಮ್ಮ ಸುದ್ದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಮೆದಿನಿ ಗ್ರಾಮಕ್ಕೆ ಭೇಟಿ ಕೊಟ್ಟರು. ಕುಮಟಾ ತಾಲೂಕು ಆಡಳಿತಾಧಿಕಾರಿ ಜಯಂತ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ತಂಡ ರಸ್ತೆ, ಶಾಲೆ, ಅಂಗನವಾಡಿ ಪರಿಶೀಲನೆ ಮಾಡಿದ್ರು. ಸೊ ನಾವಿವತ್ತು ಮೀಟಿಂಗಲ್ಲಿ KDP ಮೀಟಿಂಗಲ್ಲೂ ಇದ್ರ ಬಗ್ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಸ್ಕೀಮ್ ಕನ್ವರ್ಜೆನ್ಸ್ ಇದನ್ನು ಮಾಡಿ ಇಲ್ಲಿ ಒಂದು ವ್ಯವಸ್ಥೆ ಕಲ್ಪಿಸೋದಕ್ಕೆ ಏನು ಅಂತಂದ್ಬಿಟ್ಟು ಒಂದು ಆಲೋಚನೆ ಮಾಡಿ ಇಲ್ಲಿ ಬಂದು ಫಸ್ಟ್ ಫೀಲ್ಡ್ ವಿಸಿಟ್ ಮಾಡಿಕೊಂಡು ಇಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನೋಡಿಕೊಂಡು ಅದರ ತಕ್ಕಂತೆ ನಮ್ಮ ಈಗ ತಕ್ಷಣವಾಗಿ ಏನೇನು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಬೋದು. ಅದಾದ ನಂತರ ನಮ್ಮ ಉನ್ನತಾಧಿಕಾರಿಗಳ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ ಅಧಿಕಾರಿಗಳು ರಸ್ತೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಹಾಗಾಗಿಯೇ
ಶಾಲೆ ಅಂಗನವಾಡಿಗೆ ಸರ್ಕಾರದ ಆಹಾರ ಧಾನ್ಯ ಪೂರೈಕೆಗೆ ಕ್ರಮ ಕೈಗೊಂಡಿದ್ದಾರೆ. ಮೆದಿನಿ ಗ್ರಾಮದ ಸಮಸ್ಯೆಯನ್ನ ವಿಸ್ತಾರವಾಗಿ ವರದಿ ಮಾಡಿದ್ದಕ್ಕೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ. ರೋಡ್ ಇದ್ದರೆ ನಮಗೆ ಎಲ್ಲವನ್ನೂ ಇದ್ದಂಗೆಯ 3 ಕಿಲೋಮೀಟರು ರೋಡು ನಿಮ್ಮಿಂದನೂ ನೀವು ತುಂಬ ಸಹಾಯ ಮಾಡಿದ್ರಿ. ನಿಮ್ಮಿಂದನೇ 3 ಕಿಲೋಮೀಟ್ರು ರೋಡ್ ಆಗಲೇಬೇಕು ಸರ್. ನಿಮಗೆ ಇನ್ನೊಮ್ಮೆ ಧನ್ಯವಾದಗಳು. ಸಮಸ್ಯೆಗಳ ಆಗರವಾಗಿದ್ದ ಮೆದಿನಿ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರ ಕ್ರಮಕ್ಕೆ ಮುಂದಾಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಅವತ್ತು ಎಲ್ಲರೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿದ್ರು. ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಆ ಕುಗ್ರಾಮದಲ್ಲಿ ಸೌಕರ್ಯ ವಂಚಿತ ಜನರ ಸಮಸ್ಯೆಯನ್ನ ಕೇಳೋದಕ್ಕೆ ಮುಂದಾಗಿತ್ತು. ಮೇದಿನಿ ಅನ್ನುವಂತಹ ಕುಗ್ರಾಮದಲ್ಲಿ ಸಮಸ್ಯೆಗಳ ಸರಮಾಲೆಯನ್ನ ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸವನ್ನ ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ವರದಿಯ ಇಂಪ್ಯಾಕ್ಟ್ ಅನ್ನುವಂತೆ ಈಗ ಮೇದಿನಿ ಗ್ರಾಮದಲ್ಲಿ ಬದಲಾವಣೆ ಗಾಳಿ ಬೀಸಿದೆ. ಹಾಗಿದ್ರೆ ಏನಾಯ್ತು ಬನ್ನಿ ನೋಡೋಣ. ಅಧಿಕಾರಿಗಳ ಕಣ್ಣು ತೆರೆಸಿದ ರಿಪಬ್ಲಿಕ್ ಕನ್ನಡ. ಮೆದಿನಿ ಗ್ರಾಮಕ್ಕೆ ದೌಡಾಯಿಸಿದ ಜಿಲ್ಲಾಡಳಿತ. ಸಮರ್ಪಕ ರಸ್ತೆ ಇಲ್ಲದ ಸ್ಥಿತಿ, ನಿತ್ಯ ಸಂಚಾರಕ್ಕೆ ಪರದಾಡೋ ದುಸ್ಥಿತಿ, ಶಾಲೆ ಇದ್ರೂ ಸೂಕ್ತ ಸೌಲಭ್ಯಗಳೇ ಇಲ್ಲ. ಇದು ಕುಮಟಾ ತಾಲೂಕಿನ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೆದಿನಿ ಎಂಬ ಕುಗ್ರಾಮದ ದಯನೀಯ ಸ್ಥಿತಿ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಸರ್ಕಾರ. ಕುಗ್ರಾಮ ಮೆದಿನಿಗೆ ಅಧಿಕಾರಿಗಳ ದೌಡು. ಮೆದಿನಿ ಗ್ರಾಮದಲ್ಲಿ ಹೊಸ ವರ್ಷದಂದು ರಿಪಬ್ಲಿಕ್ ಕನ್ನಡ ಅಭಿಯಾನ ಆರಂಭಿಸಿತ್ತು. ವಾಸ್ತವ ಚಿತ್ರಣ ಬಿಚ್ಚಿಟ್ಟಿತ್ತು. ಗ್ರಾಮಸ್ಥರು ಅನುಭವಿಸ್ತಾ ಇರೋ ಸಮಸ್ಯೆಗಳನ್ನ ಬೆಳಕಿಗೆ ತಂದಿತು. ನಮ್ಮ ಸುದ್ದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಮೆದಿನಿ ಗ್ರಾಮಕ್ಕೆ ಭೇಟಿ ಕೊಟ್ಟರು. ಕುಮಟಾ ತಾಲೂಕು ಆಡಳಿತಾಧಿಕಾರಿ ಜಯಂತ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ತಂಡ ರಸ್ತೆ, ಶಾಲೆ, ಅಂಗನವಾಡಿ ಪರಿಶೀಲನೆ ಮಾಡಿದ್ರು. ಸೊ ನಾವಿವತ್ತು ಮೀಟಿಂಗಲ್ಲಿ KDP ಮೀಟಿಂಗಲ್ಲೂ ಇದ್ರ ಬಗ್ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಸ್ಕೀಮ್ ಕನ್ವರ್ಜೆನ್ಸ್ ಇದನ್ನು ಮಾಡಿ ಇಲ್ಲಿ ಒಂದು ವ್ಯವಸ್ಥೆ ಕಲ್ಪಿಸೋದಕ್ಕೆ ಏನು ಅಂತಂದ್ಬಿಟ್ಟು ಒಂದು ಆಲೋಚನೆ ಮಾಡಿ ಇಲ್ಲಿ ಬಂದು ಫಸ್ಟ್ ಫೀಲ್ಡ್ ವಿಸಿಟ್ ಮಾಡಿಕೊಂಡು ಇಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನೋಡಿಕೊಂಡು ಅದರ ತಕ್ಕಂತೆ ನಮ್ಮ ಈಗ ತಕ್ಷಣವಾಗಿ ಏನೇನು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಬೋದು. ಅದಾದ ನಂತರ ನಮ್ಮ ಉನ್ನತಾಧಿಕಾರಿಗಳ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ ಅಧಿಕಾರಿಗಳು ರಸ್ತೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಹಾಗಾಗಿಯೇ ಶಾಲೆ, ಅಂಗನವಾಡಿಗೆ ಸರ್ಕಾರದ ಆಹಾರ ಧಾನ್ಯ ಪೂರೈಕೆಗೆ ಕ್ರಮ ಕೈಗೊಂಡಿದ್ದಾರೆ. ಮೇದಿನಿ ಗ್ರಾಮದ ಸಮಸ್ಯೆಯನ್ನ ವಿಸ್ತಾರವಾಗಿ ವರದಿ ಮಾಡಿದ್ದಕ್ಕೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ. ರೋಡ್ ಇದ್ದರೆ ನಮಗೆ ಎಲ್ಲವನ್ನೂ ಇದ್ದಂಗೆಯ 3 ಕಿಲೋಮೀಟರು ರೋಡು ನಿಮ್ಮಿಂದನೂ ನೀವು ತುಂಬ ಸಹಾಯ ಮಾಡಿದ್ರಿ. ನಿಮ್ಮಿಂದನೇ 3 ಕಿಲೋಮೀಟ್ರು ರೋಡ್ ಆಗಲೇಬೇಕು ಸರ್. ನಿಮಗೆ ಇನ್ನೊಮ್ಮೆ ಧನ್ಯವಾದಗಳು. ಸಮಸ್ಯೆಗಳ ಆಗರವಾಗಿದ್ದ ಮೆದಿನಿ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರ ಕ್ರಮಕ್ಕೆ ಮುಂದಾಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್.